ಅವನು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಎಲ್ಲ ಕಷ್ಟಪಟ್ಟಿದ್ದಾನೆ. ಇದಾದ ನಂತರ ಅವನು 10ನೇ ಕ್ಲಾಸ್ ಓದಿ ಅವನು ಬಿಟ್ಟು ಯಾವುದೋ ಸೀರಿಯಲ್ಗಳಲ್ಲಿ ಮಾಡ್ತಾಯಿದ್ದ 2-3 ಸೀರಿಯಲ್, ಕೆಟ್ಟ ಆ್ಯಕ್ಟಿಂಗ್. ಆಗ ಒಂದು ದಿವಸ ಊರಿಗೆ ಬಂದಾಗ ನಾನು ಬೈದೆ ಅವನ, ಅಲ್ಲ ದರ್ಶನ್, ನೀನು ಒಬ್ಬ ನಟ ಆಗಬೇಕು ಅಂತ ಬಯಸಿದವನು ಹೋಗಿ ಕಚಡ ಥರ ಮಾಡ್ತಾಯಿದ್ದೀನಿ, ನಿನಗೆ ಆ್ಯಕ್ಟಿಂಗೇ ಬರೋಲ್ಲ ಕಣೋ, ನೀನು ಎಂತಿದ್ದು ಅಂತ. ಗುರುವೇ ನಾನೇನು ಮಾಡಬೇಕು ಗುರುವೇ? ವಿನೀತ ಭಾವ ದರ್ಶನ್ ಬೇರೆ, ಆ ದರ್ಶನ ಬೇರೆ, ವಿನೀತ ಭಾವದ ದರ್ಶನ್. ನಾನು ಹೇಳಿದೆ ನೀನಾಸಮಿಗೆ ಹೋಗು, ಅಲ್ಲಿ ಆ್ಯಕ್ಟಿಂಗ್ ಕಲಿಸ್ತಾರೆ ಅಂತ ಹೇಳಿದಾಗ ನಾನು ಲೆಟ್ರ್ ಕೊಟ್ಟೆ, ಮಂಡ್ಯ ರಮೇಶ್ ಹತ್ರ ಹೋಗು ಅಂತ ಹೇಳಿದೆ. ಅವನು ಒಂದು ಲೆಟ್ರ್ ಕೊಟ್ಟ. ಈ ಲೆಟ್ರ್ ಇಟ್ಕೊಂಡು ಅವನು ನೀನಾಸಮಿಗೆ ಹೋದ. ಅವನು ನೀನಾಸಮಿಗೆ ಹೋಗಿ ನಟನಾಗಿ ರೂಪುಗೊಂಡು ಮೆಜೆಸ್ಟಿಕ್ ಅಂತೇಳೋ ಸಿನಿಮಾ ಅವನಿಗೆ ಸಿಕ್ತು, ಸೂಪರ್ ಹಿಟ್ ಆಯಿತು. ಅದೇ ದರ್ಶನ್ ಅದೇ ವಿನೀತ ಭಾವದಿಂದ ಬಂದು ನಮಗೆ ಕಾಲು ಹಿಡಿದು ನನಗೂ ಸ್ವೀಟ್ಸ್ ಕೊಟ್ಟು ಹೋದಾಗ ನಾನು ಒಳ್ಳೆಯ ಚಾನ್ಸ್ ಸಿಕ್ಕಿದೆ ಹೋಗು. ಅಂತಹ ಸಂದರ್ಭಗಳನ್ನು ತಾವು ನೋಡಿ ಬಂದಿದ್ದೀರಿ. ಆದರೆ ಈಗಿನ ಸಂದರ್ಭವನ್ನು ನೋಡಿದ್ರೆ ಆಗಿದ್ದಂತಹ ದರ್ಶನ್ಗೂ ಈಗಿರುವಂತಹ ದರ್ಶನ್ಗೂ ಏನು ವ್ಯತ್ಯಾಸ ಕಾಣಿಸ್ತೀರಿ ತಾವು? ಅಜಗಜಾಂತರ ವ್ಯತ್ಯಾಸ. ನಾನು ಇದ್ರ ಮೊದಲೇ ಅವನು ಇದಾದ ನಂತರ ಅನೇಕ ಸಿನಿಮಾಗಳಲ್ಲಿ ಸಕ್ಸಸ್ ಆದ ನಂತರ ಅವನು ಯಾವುದಾವುದೋ ಕಾರಣಗಳಿಗೆ ಅವನ ಹೆಂಡತಿಯನ್ನು ಬಿಡೋ ಸಂದರ್ಭ ಅದು ಇದಗಳಿಗೆ ಅವನು ಮಾತಾಡ್ತಿದ್ದದು ಸೋಷಿಯಲ್ ಮೀಡಿಯಾದಲ್ಲಿ, ಟಿ ವಿಗಳಲ್ಲಿ ಬರ್ತಾಯಿದ್ದು. ಅದರಲ್ಲಿ ಏನಂದರೆ ಅಕ್ಕನ್ನು ಅಮ್ಮನ ಲ್ಯಾಂಗ್ವೇಜು ಭಾಳ ಕೆಟ್ಟ ಲ್ಯಾಂಗ್ವೇಜ್. ಯಾಕೆಂದರೆ ಒಬ್ಬ ನಟ ಆ ಥರದ ಲ್ಯಾಂಗ್ವೇಜನ್ನು ತಮ್ಮ ಎದುರುಗಡೆ ಎಲ್ಲಾದರೂ ಯಾವಾಗಾದರೂ ಬಳಸಿದಂಥ ಉದಾಹರಣೆಗಳಿದೆಯಾ? ನಿಮ್ಗೆ ಗೊತ್ತಿದೆಯಾ? ಅದು ಇಲ್ಲ, ಖಂಡಿತ ಇಲ್ಲ, ನಾನು ಕಂಡೇ ಇಲ್ಲ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ದೊಡ್ಡ ಬೈಗಳೇನು ಗೊತ್ತಾ, ನಿಮ್ಮ ಮನೆ ಕಾಯೋಗ ಅಂತ. ಅದಕ್ಕಿಂತ ದೊಡ್ಡ ಬೈಗಳು ಅವನು ಬೈದದ್ದಿಲ್ಲ. ಸಿನಿಮಾದಲ್ಲೂ ಅವನು ಏನಾದರೂ ಡೈಲಾಗ್ ಬರೆದಿದ್ದಾರೆ ಅದನ್ನು ಹೊಡಿಸಿ ನಿನ್ನ ಮನೆ ಕಾಯೋಗ ಅಂತ ಬರೆದು, ಅದೇ ದೊಡ್ಡ ಬೈಗಳ. ಆದರೆ ಇವನ ಬಾಯಲ್ಲಿ ಹೊಲಸೇ ಇದ್ದಿದ್ದು. ಮತ್ತು ಇವನು ರಾತ್ರಿ ಕುಡಿತಿದ್ದ ಕಾಣುತ್ತೆ, ಕುಡಿದ ಮೇಲೆ ಇವನು ಮನುಷ್ಯನಾಗಿರೋದಿಲ್ಲ. ಮತ್ತು ಅವನ ಕೀರ್ತಿ ಪತಾಕೆ ಏನಿದೆ, ಅವನ ಕೀರ್ತಿ ಮತ್ತು ಹಣ ಎರಡೂ ಸೇರಿದಾಗ ಕಣ್ಣು ಕಾಣದಾಗಿ ಅವನಿಗೆ ಅದನ್ನು ಅಹಮ್ಮಾಗಿ ಪರಿವರ್ತಿಸಿಕೊಂಡ. ಮದ ಅವನ ತಲೆಗೆ ಏರ್ತು. ಇದರಿಂದ ಅವನಿಗೆ ಕೊನೆಗೆ ಶನಿಯಾಗಿ ಕಾಡಿದ್ದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪವಿತ್ರ ಗೌಡ ಅಂತ ಹೇಳೋ ಇನ್ನೊಬ್ಳು, ಒಂದು ಒಳ್ಳೆಯ ಹೆಂಡತಿ, ಒಂದು ಒಳ್ಳೆಯ ಚಂದ ಇರುವ ಮಗ ಇದ್ದು ಇನ್ಯಾವಳನ್ನೋ ಅವನು ಕಟ್ಟಿಕೊಂಡಿದ್ದು, ಲವ್ ಮಾಡಿದ್ದು ಅಥವಾ ಇಟ್ಟುಕೊಂಡಿದ್ದು ನನಗೇನು ಗೊತ್ತಿಲ್ಲ ಪರ್ಸನಲ್. ಆದರೆ ಅವಳು ಅವನ ಶನಿಯಾಗಿ ಕಾಡಿದಳು. ಅವಳಿಗಾಗಿ ರೇಣುಕಾಸ್ವಾಮಿಯ ಕೊಲೆ ಆಯಿತು. ಮತ್ತು ಆ ಕೊಲೆ ಏನೋ ಹೊಡೆಯುವಾಗ ಸತ್ತೋದ್ರು ಅಂತ ಹೇಳ್ಕೊಳ್ಳೋಣ, ಯಾರೋ ಹೊಡೆದ್ರು ಅಂತ ಹೇಳ್ಕೊಳ್ಳಿ, ಇವನ ಶಿಷ್ಯದನ್ನೇ ಹೊಡೆದು ಆ ಪ್ರಕರಣವನ್ನು ಮುಚ್ಚಿಟ್ಟದ್ದು ಅಪರಾಧ ಆಗೋಯಿತು. ಆ ಹೆಣವನ್ನು ಎಲ್ಲಿಗೂ ತಗೊಂಡು ಹೋಗಿದ್ದು, ಬಿಸಾಕಿದ್ದು, ಆ ಪ್ರಕರಣವನ್ನೇ ಮುಚ್ಚಿಟ್ಟದ್ದು, ಇದೆಲ್ಲ ಅಪರಾಧ ದರ್ಶನದಾಗೋಯಿತು. ಇದೆಲ್ಲವೂ ಸೇರಿ ಅವನಿಗೆ ಒಂದು ಹೆಣ್ಣು, ಒಂದು ಹೆಂಡ, ಒಂದು ಅಹಂಕಾರ, ಇದು ಇವನನ್ನು ಸರ್ವನಾಶ ಮಾಡಿದೆ. ಈ ದರ್ಶನ್ ಇಡೀ ಚಲನಚಿತ್ರ ಸಂಘದ ಎಲ್ಲ ಕಲಾವಿದರಿಗೊಂದು ಪಾಠ. ನಾವು ಹೇಗಿರಬೇಕು ಅಂತೇಳಿ ಅವನನ್ನು ನೋಡಿ ಕಲ್ತ್ಕೊಳ್ಳಿ ಅಂತ. ಯಾಕೆಂದರೆ ಕೆಟ್ಟದನ್ನು ನೋಡಿ ಕಲಿಬೋದು, ಒಳ್ಳೆಯದನ್ನು ನೋಡಿ ಕಲಿಬೋದು. ಈಗ ಅವರನ್ನು ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅಂತ